ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅರ್ಸಿಕೆರೆ ಹರಡ್ ಯೂಟ್ಯೂಬ್ ಚಾನಲ್. ಇವತ್ತು ಬೆಳ್ಳಂಬೆಳಿಗ್ಗೆನೆ ಈ ಒಂದು ಟಾಪಿಕ್ ಬಗ್ಗೆ ವಿಡಿಯೋ ಮಾಡೋಕ್ಕೆ ತುಂಬ ಬೇಜಾರಾಗ್ತದೆ. ಯಾಕೆಂದರೆ ಇಷ್ಟು ದಿವಸ ನಾವೇ ಹೇಳ್ತಾ ಇದ್ದೋ ಬೈಕ್ ಟ್ಯಾಕ್ಸಿ ಮಾಡಿ ಮಾಡಿ ಅಂತವ. ಇವತ್ತು ನಾವೇ ಹೇಳೋ ಥರ ಆಗೋಗಿದೆ, ಬೈಕ್ ಟ್ಯಾಕ್ಸಿನ ಯಾರೂ ಮಾಡಬೇಡಿ ಅಂತವ. ಯಾಕೆ ಅಂದರೆ ಆರ್ ಟಿ ಒಯಿಂದ ಖಡಕ್ಕಾಗಿ ವಾರ್ನಿಂಗ್ ಕೊಟ್ಟಿದ್ದಾರೆ. ಈ ಒಂದು ನ್ಯೂಸ್ ಕೇಳಿ ಸಿಡಿಲ್ ಬಡ್ದಂಗಾಯಿತು ನಮಗೇನೆ. ಏನು ಮಾಡಬೇಕು, ಏನು ಬಿಡಬೇಕು ಅಂತ, ಏನು ಹೇಳ್ಬೇಕು ಅಂತಲೂ ಅರ್ಥ ಆಗ್ತಾಯಿಲ್ಲ. ಬಟ್ ಈ ವಿಚಾರನ ತಿಳಿಸ್ಲೇಬೇಕು ನಮ್ಮೆಲ್ಲ ಬೈಕ್ ಟ್ಯಾಕ್ಸಿ ರೈಡರ್ಸ್ಗೆ. ಇಲ್ಲಾಂದರೆ ಏನಾಗುತ್ತೆ, ಕೆಲವರಿಗೆ ಗೊತ್ತಿರುತ್ತೆ, ಕೆಲವರಿಗೆ ಗೊತ್ತಿರಲ್ಲ. ಬೆಳಗ್ಗೆ ಎದ್ದು ಏಕಾಏಕಿ ಡ್ಯೂಟಿ ಮಾಡೋಕ್ಕೆ ಹೋದ್ರೆ ನಿಮ್ಮ ಬೈಕ್ ಸೀಸ್. ಇವತ್ತಿಂದ ಆರ್ ಟಿ ಓದವ್ರು ಕರೆಕ್ಟಾಗಿ ವಾರ್ನಿಂಗ್ ಕೊಟ್ಟಿದ್ದಾರೆ. ಯಾರೂ ಬೈಕ್ ಟ್ಯಾಕ್ಸಿ ಮಾಡೋಂಗಿಲ್ಲ, ಮಾಡಿದ್ರೆ ಬೈಕ್ ಸೀಸ್ ಮಾಡ್ತೀವಿ, ದಂಡ ಕಟ್ತೀವಿ ಅಂತವ. ನಿಮಗೆಲ್ಲ ಗೊತ್ತಿರೋಂಗೆ ಇವತ್ತು 5ನೇ ತಾರೀಕು, ಇವತ್ತು ದೊಡ್ಡ ಮುಷ್ಕರ ಕೂಡ ಇತ್ತು. ಬೈಕ್ ಟ್ಯಾಕ್ಸಿ ವಿರುದ್ಧವಾಗಿ ಕೆಲ ಸಂಘಟನೆಗಳು ಕರೆಗೊಂಡಿದ್ರು. ಎಲ್ಲಿ ಶಾಂತಿನಗರ ಆರ್ ಟಿ ಒ ಆಫೀಸ್ಗೆ ಮುತ್ತಿಗೆ ಹಾಕ್ತೀವಿ ಅಂತ ಸುಮಾರು ಒಂದು ವಾರದಿಂದ ಎಲ್ಲ ನೋಡಿದರೆ ಪೋಸ್ಟರ್ ಹಾಕ್ತಾಯಿದ್ರು. ಅದಕ್ಕೆ ಎಚ್ಚೆತ್ಕೊಂಡು ಆರ್ ಟಿ ಒ ಅಧಿಕಾರಿಗಳು ಒನ್ ಡೇ ಬಿಫೋರು ಎಲ್ಲ ಸಂಘಟನೆಗಳ ಮುಖ್ಯಸ್ಥರುಗಳನ್ನ ಕರೆದು ಏನು ನಿಮ್ಮ ಪ್ರಾಬ್ಲಮ್ ಅಂತ ಎಲ್ಲ ಕೇಳಿದ್ದಾರೆ. ಆನಂತರ ಅವ್ರು ಹೇಳಿದ್ದಾರೆ, ನಮಗೆ ಬೈಕ್ ಟ್ಯಾಕ್ಸಿನ ತುಂಬ ತೊಂದರೆ ಆಗ್ತಾ ಇದೆ, ಇದು ಬ್ಯಾನ್ ಆಗಬೇಕು, ಇಲ್ಲಾಂದರೆ ನಾವು ಸ್ಟ್ರೈಕ್ ಯಾವುದೇ ಕಾರಣಕ್ಕೂ ಕ್ಯಾನ್ಸಲ್ ಮಾಡೋದು, ಇದೇ ಥರ ಸ್ಟ್ರೈಕ್ ದೊಡ್ಡ ಮಟ್ಟದಾಗ ಹೋರಾಡ್ತೀವಿ ಅಂತ ಹೇಳಿದಾಗ ಆನಂತರ ಆರ್ ಟಿ ಒ ಅಧಿಕಾರಿಗಳು ಭರವಸೆ ಅವ್ರಿಗೆ ಕೊಟ್ಟಿದ್ದಾರೆ. ನಾಳೆಯಿಂದ 5ನೇ ತಾರೀಕು ನೀವು ಎಲ್ಲೂ ಬಂದ್ ಮಾಡಬೇಡಿ, ಏನು ಸ್ಟ್ರೈಕ್ ಮಾಡಬೇಡಿ, ಯಾವ ಸಾರಿಗೆ ಆಫೀಸ್ಗೂ ಮುತ್ತಿಗೆ ಹಾಕಬೇಡಿ. ಕರ್ನಾಟಕದಾಗ ಎಲ್ಲ ಕಡೆನೂ ಅಷ್ಟೇ ಬೈಕ್ ಟ್ಯಾಕ್ಸಿ ಯಾರ್ಯಾರು ಮಾಡ್ತಾ ಇದ್ದಾರೆ ವೈಟ್ ಬೋರ್ಡಲ್ಲಿ ಎಲ್ಲ ಬೈಕ್ಗಳನ್ನ ಹಿಡಿತಕ್ಕಂಥ ಒಂದು ಕೆಲಸನ ಕೈಗೊಳ್ತೀವಿ ಇವತ್ತಿಂದವ. ಇದು ಸೀರಿಯಸ್ ಆಗಿ ನಾವು ಬರ್ಕೊಡ್ತಾ ಇದೀವಿ ಅಂತ ಹೇಳಿ ಲಿಖಿತ ರೂಪದಲ್ಲಿ ಬರ್ಕೊಟ್ಟಿದ್ದಾರೆ ಅಂತ. ಇವತ್ತಿಂದ ಬೆಂಗಳೂರಲ್ಲಿ ಎಲ್ಲೆಲ್ಲಿ ಬೈಕ್ ಟ್ಯಾಕ್ಸ್ ಮಾಡ್ತಾರೆ ಎಲ್ಲ ಬೈಕ್ಗಳನ್ನೂ ಸೀಸ್ ಮಾಡ್ತಾರಂತೆ, ದಂಡ ಹಾಕ್ತಾರಂತೆ. ಅದಕ್ಕೋಸ್ಕರನೇ ಇವತ್ತು ಬೆಳಿಗ್ಗೆ ನಿಮಗೊಂದು ಎಚ್ಚರಿಕೆ ಕೊಡಬೇಕು ಅನ್ನೋದಕ್ಕೋಸ್ಕರ ಈ ವಿಡಿಯೋ ಮಾಡ್ತಾ ಇದ್ದೀನಿ. ಪ್ರತಿಯೊಬ್ಬರು ಈ ವಿಡಿಯೋ ನೋಡಲೇಬೇಕು. ಹಾಗೆ ಫಸ್ಟ್ ಟೈಮ್ ಯಾರಾದರೂ ನೋಡ್ತಾ ಇದ್ದಾರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ವಾಚ್ ಮಾಡಿ. ಹಾಗೆ ಲೈಕ್ ಮಾಡೋದು ಪ್ರತಿಯೊಬ್ಬರು ಮರಿಬೇಡಿ. ನೀವು ಎಷ್ಟು ಲೈಕ್ ಮಾಡ್ತೀರೋ ಅಷ್ಟು ಬೈಕ್ ಟ್ಯಾಕ್ಸಿ ರೈಡರ್ಸ್ಗೆ ವಿಡಿಯೋ ತಲುಪುತ್ತೆ, ಅವರು ಕೂಡ ನೋಡ್ತಾರೆ, ಅವರು ಕೂಡ ಹುಷಾರಾಗ್ತಾರೆ. ಹಾಗೆ ಆದಷ್ಟು ನಿಮ್ಮ ಫ್ರೆಂಡ್ಸ್ಗಳಿಗೆ, ನಿಮ್ಮ ಗ್ರೂಪ್ ಇದ್ದರೆ ಶೇರ್ ಮಾಡಿ, ಎಲ್ಲರೂ ನೋಡಲಿ, ಎಲ್ರಿಗೂ ಅನುಕೂಲ ಆಗುತ್ತೆ, ತುಂಬ ಹೆಲ್ಪ್ ಆಗುತ್ತೆ ಇದರಿಂದ. ಯಾಕೆಂದರೆ ಅಪ್ಪಿತಪ್ಪಿ ಬೆಳಿಗ್ಗೆ ಎದ್ದು ಕೆಲವರು ಡ್ಯೂಟಿ ಮಾಡೋಕ್ಕೆ ಹೋಗಿ ಏನಾದ್ರು ಪೊಲೀಸ್ ಕೈ ಸಗಲಾಕೊಂಡ್ರೆ ಬೈಕ್ ಸೀಸ್ ಆಗುತ್ತೆ, ತುಂಬ ಕಷ್ಟ. ಸ್ಟ್ರಿಕ್ಟಾಗಿ ವಾರ್ನಿಂಗ್ ಕೊಟ್ಟಿದ್ದಾರೆ. ಅದಕ್ಕೋಸ್ಕರ ಆ ವಿಡಿಯೋ ಕೂಡ ಪ್ಲೇ ಮಾಡ್ತೀನಿ, ನೋಡ್ಕೊಂಡು ಬನ್ನಿ. ಆಮೇಲೆ ಇದ್ರ ಬಗ್ಗೆ ಮಾತಾಡೋಣ ಸ್ನೇಹಿತರೆ. ಏನೋ ನಾಳೆ ಹೋರಾಟ ಇಟ್ಕೊಂಡಿದ್ವಿ ಶಾಂತಿನಗರ ಕೇಂದ್ರ ಕಚೇರಿ ಮುತ್ತಿಗೆ ಅಂತೇಳಿ. ಈ ಹೋರಾಟಕ್ಕೆ ಇವತ್ತು ಜಯ ಸಿಕ್ಕಿದೆ. ಇದಕ್ಕೆ ಮುಖ್ಯ ಕಾರಣ ನಮ್ಮ ವಿಲ್ಸನ್ ಗಾರ್ಡನ್ ಪೊಲೀಸ್ ಅಧಿಕಾರಿಗಳು ಮತ್ತು ಶಾಂತಿನಗರದ ಎಲ್ಲ ಅಧಿಕಾರಿಗಳು. ಯಾವಾಗ ಇಷ್ಟು ಮಟ್ಟಕ್ಕೆ ಈ ಹೋರಾಟದ ಪ್ರಚಾರ ಆಯ್ತು, ಇದನ್ನ ಮನಗಂಡು ಇವತ್ತು ನಮ್ಮೆಲ್ಲ ಹೋರಾಟ ಕರೆ ಕೊಟ್ಟವ್ರನ್ನೆಲ್ಲರನ್ನು ಫೋನ್ ಮಾಡಿ ಕರೆಸಿದ್ರು. ನಾವು ಹೋರಾಟಕ್ಕೆ ಹೋಗ್ತೀವಿ ಅಂದ್ವಿ. ಏನಾಗ್ಬೇಕು ಅಂತ ಕೇಳಿದಾಗ, ಏನು ಅಕ್ರಮವಾಗಿ ಬೈಕ್ ಟ್ಯಾಕ್ಸಿ ಹೋಗ್ತಾ ಇದೆ ಬೆಂಗಳೂರಿನಲ್ಲಿ, ಮತ್ತೆ ಒಂದ್ ಸಿಟಿ ಒಂದ್ ರೇಟ್ ಏನಿದೆ, ಇದು ಎರಡು ಅಜೆಂಡಾ ನಮ್ಗೆ ಈಡೇರ್ಲೇಬೇಕು ಅಂತ ಕೇಳ್ಕೊಂಡ್ವಿ. ನಾಳೆ ಬೆಳಗ್ಗೆಯಿಂದನೇ ಬೆಂಗಳೂರಿನಲ್ಲಿರುವ 11 ಆರ್ ಟಿ ಒ ಮತ್ತು ಕರ್ನಾಟಕದಲ್ಲಿರುವ ಎಲ್ಲ ಆರ್ ಟಿ ಒದಲ್ಲೂ ಸಹ ನಾಳೆ ಬೆಂಗಳೂರಲ್ಲಿ ಶುರುವಾಗುತ್ತೆ. ಆಮೇಲೆ ಎಲ್ಲ ಕರ್ನಾಟಕದಲ್ಲಿ ಎಲ್ಲೆಲ್ಲಿ ಬೈಕ್ ಟ್ಯಾಕ್ಸಿ ಹೋಗ್ತಾ ಇದೆ ಎಲ್ಲ ಬೈಕ್ ಟ್ಯಾಕ್ಸಿಗಳನ್ನ ಹಿಡಿದು ದಂಡ ಹಾಕುವಂತ ಕೆಲಸ ನಾಳೆಯಿಂದ ಶುರು ಮಾಡ್ತೀನಿ ಅಂತ ಹೇಳಿ ಲಿಖಿತವಾಗಿ ಇವತ್ತು ಮಾಧ್ಯಮದ ಮುಖಾಂತರ ತಿಳಿಸಿದ್ದಾರೆ. ನಮ್ಮ ಬಂದಂತ ಎಲ್ಲಾ ಪದಾಧಿಕಾರಿಗಳಿಗೂ, ಎಲ್ಲ ನಮ್ಮ ಅಧ್ಯಕ್ಷರಿಗೂ ತಿಳಿಸಿದ್ದಾರೆ. ಆದ್ರಿಂದ ನಾಳೆ ನಾವು ಹೋರಾಟನ ಇಲ್ಲಿ ಮಾಡ್ತಾ ಇಲ್ಲ, ಎಲ್ಲೆಲ್ಲಿ ಆರ್ ಟಿ ಒ ಹಿಡಿತಾ ಇದಾರೆ ಬೈಕ್ ಟ್ಯಾಕ್ಸಿಗಳನ್ನ ಅಲ್ಲಿ ನಾವು ಸಾರಿಗೆ ಇಲಾಖೆಯ ಪರವಾಗಿ ನಿಂತ್ಕೊಂಡು ಯಾರ್ಯಾರು ಅಕ್ರಮವಾಗಿ ಬೈಕ್ ಟ್ಯಾಕ್ಸಿ ಓಡ್ತಾ ಇದಾರೆ ಅವ್ರನ್ನ ಹಿಡಿದುಕೊಡೋ ಅಂತ ಕೆಲಸ ನಾಳೆ ಎಲ್ಲ ಆರ್ ಟಿ ಒದಲ್ಲೂ ಆಗುತ್ತೆ. ನಾನು ಬೆಳಗ್ಗೆ ಯಾವ್ಯಾವ ಆರ್ ಟಿ ಒದಲ್ಲಿ ಹಿಡಿತಾ ಇದಾರೆ ಬೈಕ್ ಟ್ಯಾಕ್ಸಿನ ಅನ್ನೋದನ್ನ ಸಂಪೂರ್ಣ ಮಾಹಿತಿನ ನಮ್ಮ ಗ್ರೂಪ್ ಮುಖಾಂತರ ನಿಮ್ಗೆಲ್ಲ ತಿಳಿಸುವಂತ ಕೆಲಸ ಮಾಡ್ತೀನಿ. ಇಷ್ಟು ದೊಡ್ಡ ಮಟ್ಟದಲ್ಲಿ ಹೋರಾಟದ ಕಿಚ್ಚು ಚಾಲಕರಲ್ಲಿ ಇದ್ದಿದ್ದು ಇದಕ್ಕೆ ಒಂದು ದೊಡ್ಡ ಮಟ್ಟದಲ್ಲಿ ಜಯ ಸಿಕ್ಕಿದೆ ಅಂತ ಆಗಿದೆ. ಸುಪ್ರೀಂ ಕೋರ್ಟ್ ಅಲ್ಲಿ ಏನಿದೆ ಅದನ್ನು ಸಹ ಫಾಲೋ ಅಪ್ ಮಾಡಿ ಅಲ್ಲಿವರೆಗೂ ಈ ಬೈಕ್ ಟ್ಯಾಕ್ಸಿ ಯಾರ್ಯಾರು ಅಕ್ರಮವಾಗಿ ಓಡಿಸ್ತಾ ಇದಾರೆ ಅವ್ರನ್ನ ಹಿಡಿದು ದಂಡ ಹಾಕುವಂತ ಕೆಲಸ, ಅವ್ರದ್ದು DL ಕ್ಯಾನ್ಸಲ್ ಮಾಡುವಂತದ್ದು, ಮತ್ತೆ RC ಕ್ಯಾನ್ಸಲ್ ಮಾಡುವಂತದ್ದು, ವೆಹಿಕಲ್ ನ ಸೀಸ್ ಆಗುವಂತದ್ದು ನಾಳೆಯಿಂದ ಆಗುತ್ತೆ. ಇನ್ಮೇಲೆ ಬೈಕ್ ಟ್ಯಾಕ್ಸಿ ಓಡಿಸೋರು ಬಂದು ನಮ್ಮ ಮುಂದೆ ಶೋಕಿ ಮಾಡಿ ಓಡಿಸ್ತಿರಲ್ಲ, ಡ್ರೈವರ್ನ ಹೊಟ್ಟೆ ಉರಿಸಿ ನಾಳೆಯಿಂದ ನೀವು ಓಡಿಸಿ ಯಾವ ರೀತಿ ಓಡಿಸ್ತೀರಾ ಅಂತ ಹೇಳಿ ನಾವು ನೋಡ್ತೀವಿ. ಚಾಲೆಂಜು ಇನ್ನು 10 ಕೇಸ್ ಆದ್ರೂ ಪರವಾಗಿಲ್ಲ, ನಾಳೆಯಿಂದ ಈ ಅಕ್ರಮವಾಗಿ ಓಡ್ತಾ ಇರುವಂತ ಬೈಕ್ ಟ್ಯಾಕ್ಸಿಗಳಿಗೆ ಮಟ್ಟ ಹಾಕೋ ದಿನ ಶುರುವಾಗಿದೆ. 5ನೇ ತಾರೀಕು ಅವತ್ತು ಡೇಟ್ ಫಿಕ್ಸ್ ಮಾಡಿದ್ವಿ, ಏನೋ ಅದು ಮ್ಯಾಜಿಕ್ ನಂಬರ್ ಇರಬೇಕು. ಆ ದಿನದಲ್ಲಿ ಹೋಗಿದ್ದು ಹೋರಾಟ ಇವತ್ತು ಇಲ್ಲಿ ಮಟ್ಟಕ್ಕೆ ತಗೊಬಂದಿದೆ. ನಾಳೆಯಿಂದ ಬೈಕ್ ಟ್ಯಾಕ್ಸಿ ಡ್ರೈವರ್ಗೆ ಎಚ್ಚರಿಕೆ ಕೊಡ್ತಾ ಇದೀವಿ. ನೀವು ಗಾಂಚಲ್ಲಿ ಲೈವ್ ಮಾಡ್ತಿರಲ್ಲ ಡ್ರೈವರ್ನ ಕಿಂಡಲ್ ಮಾಡ್ಕೊಂಡು, ನಾಳೆಯಿಂದ ನಾವೆಲ್ಲ ನಿಮ್ಮನ್ನ ಹೆಂಗ್ ಕಿಂಡಲ್ ಮಾಡ್ತೀವಿ ನೋಡ್ತಾ ಇರಿ. ನಾಳೆಯಿಂದ ಕದ್ದು ಮುಚ್ಚಿ ಓಡಿಸುವಂತ ಪರಿಸ್ಥಿತಿ ನಾಳೆಯಿಂದ ಶುರುವಾಗುತ್ತೆ. ಪ್ರತಿ ಆರ್ ಟಿ ಒದನ್ನು ಹೇಳಿದ್ದಾರೆ ಸ್ಟಾಪ್ ಮಾಡಲ್ಲ ಅಂತ ಹೇಳಿ. 2 ತಿಂಗಳಾದ್ರೂ ಪರವಾಗಿಲ್ಲ, ಎಲ್ಲಾ ಗಾಡಿಗೂ 1 ಲಕ್ಷ ಗಾಡಿ ಓಡ್ತಾ ಇದ್ರು 1 ಲಕ್ಷಕ್ಕೂ ನಾವು ಫೈನ್ ಹಾಕ್ತೀವಿ ಅಂತ ಹೇಳಿ ಒಪ್ಕೊಂಡಿದ್ದಾರೆ.
ನೋಡೋಣ, ನೀವು ಗೆಲ್ತೀವೋ ಆಟೋ ಚಾಲಕರು ಗೆಲ್ತೀವೋ ಅಂತೇಳಿ. ನೋಡಿದ್ರಲ್ಲ ಸ್ನೇಹಿತರ ವಿಡಿಯೋನ, ಇದು ನಿನ್ನೆ ಆಗಿರತಕ್ಕಂಥ ಒಂದು ಮಾತುಕತೆ. RTO ಅಧಿಕಾರಿಗಳು ಎಲ್ಲ ಸಂಘಟನೆಗಳ ಮುಖ್ಯಸ್ಥರನ್ನ ಕರೆದ್ಬಿಟ್ಟು RTO ಅಧಿಕಾರಿ ಆಫೀಸ್ ಇದೆಯಲ್ಲ ಶಾಂತಿನಗರ ವಿಲ್ಸನ್ ಗಾರ್ಡನ್ ಪೊಲೀಸ್ ಸ್ಟೇಷನ್ ಹತ್ರ ಎಲ್ಲ ಪ್ರಾಬ್ಲಮ್ ಕೇಳಿ ಈ ಒಂದು ಭರವಸೆ ಕೊಟ್ಟು ಕಳಿಸಿದಾರಂತೆ. ಅವರು ಕೂಡ ಹೇಳ್ತಾ ಇದ್ದಾರೆ, ಇನ್ನು ಮುಂದೆ ಏನಾದ್ರು ಬೈಕ್ ಟ್ಯಾಕ್ಸಿ ಮಾಡಿದ್ರೆ ಖಂಡಿತ ಇವತ್ತಿಂದನೇ ಹಿಡಿತಕ್ಕಂಥ ಕೆಲಸ ನಾವು ಮಾಡ್ತೀವಿ. ಅಲ್ಲಿ ಇವರು ಸ್ಟ್ರೈಕ್ ಅಲ್ಲಿ ಮಾಡಲ್ವಂತೆ, ಎಲ್ಲಿ ಬೈಕ್ ಟ್ಯಾಕ್ಸಿ ಹಿಡಿತಾರೆ ಅಲ್ಲಿ ವಿಡಿಯೋ ಮಾಡಿ ಬಿಡ್ತಾರಂತೆ. ಮತ್ತು ಇವರು ಕೂಡ ಬೈಕ್ ಟ್ಯಾಕ್ಸಿನ ಹಿಡಿದು ಕೊಡ್ತಾರಂತೆ RTO ಅಧಿಕಾರಿಗಳಿಗೆ, ಅವರೇ ಕೂಡ ಹೇಳ್ತಾ ಇದ್ದಾರೆ. ಹಂಗಾಗಿ ಇನ್ನು ಮೇಲೆ ನೀವು ಇವತ್ತೇ ಅಂದ್ಕೊಳ್ಳಿ, ಡ್ಯೂಟಿ ಮಾಡೋದು ತುಂಬ ಕಷ್ಟ. ಯಾವುದು ಜೆನ್ಯೂನ್ ಆರ್ಡ್ರ್ ಬರುತ್ತೆ, ಇಲ್ಲ ಯಾವುದು ಫೇಕ್ ಆರ್ಡ್ರ್ ಬರುತ್ತೆ ಅಂತಲೂ ಗೊತ್ತಾಗಲ್ಲ. ಅವರೇ ಆರ್ಡ್ರ್ಗಳು ಹಾಕಿ ಹಿಡಿಬೋದು, ಫೇಕ್ ಆರ್ಡ್ರ್ಗಳು ಹೆಂಗೆ ಅಂತ ಮಾಡ್ತೀರಾ. ಹಂಗಾಗಿ ಇವತ್ತೇನೋ ನೀವು ಡ್ಯೂಟಿ ಮಾಡೋಕ್ಕೆ ಹೋಗಿ ಬೈಕ್ ಸೀಸ್ ಆಗಿ ದಂಡ ಕಟ್ಟಂಗಾದರೆ ನಾವೇನೂ ಮಾಡೋಕ್ಕಾಗಲ್ಲ. ನಮಗೆ ಗೊತ್ತಿರೋ ವಿಚಾರ ನಿಮಗೆ ಹೇಳ್ತಾ ಇದ್ದೀವಿ. ಇದಕ್ಕೂ ಮೀರಿ ನೀವೇನಾದ್ರು ಇವತ್ತು ಬೈಕ್ ಟ್ಯಾಕ್ಸಿ ಮಾಡ್ತೀವಿ ಅಂದರೆ ನಿಮಗೆ ಬಿಟ್ಟಿದ್ದು, ಯಾಕಲ್ವಾ, ನಾವೇನು ಹೇಳೋಕ್ಕಾಗಲ್ಲ. ನಮಗೆ ಗೊತ್ತಿರೋದು ಹೇಳಿದ್ದೀವಿ. ಬಿಡುಗರು ಏನಾಗಲ್ಲ ಅಂತ ಕೆಲವರು ಧೈರ್ಯವಾಗಿ ಮಾಡೋಕ್ಕೆ ಹೋಗ್ತಾರೆ. ಕೆಲವೊಂದು ಜಾಗದಲ್ಲಿ ತಪ್ಪಿಸ್ಕೊಂಡು ಮಾಡ್ಬೋದು. ಎಲ್ಲ ಏರಿಯಾದಲ್ಲೂ ಎಲ್ಲ ಆರ್ಡ್ರ್ಗಳು ತಪ್ಪಿಸ್ಕೊಂಡು ಕದ್ದು ಮುಚ್ಚಿ ಕಣ್ಣು ತಪ್ಪಿಸಿ ಮಾಡೋಕ್ಕೆ ಕಷ್ಟ ಇದೆ. ಯಾಕೆಂದರೆ ಎಲ್ಲ ಕಡೆನೂ ಹಿಡಿತೀವಿ ಅಂತ ಅವರೇ ಕಡಕ್ಟಾಗಿ ವಾರ್ನಿಂಗ್ ಕೊಟ್ಟುವಾಗ ಬೆಂಗಳೂರು ಎಲ್ಲ RTO ಅಧಿಕಾರಿಗಳಿಗೆ ಮೆಸೇಜ್ ಹೋಗಿರುತ್ತೆ, ಬೈಕ್ ಟ್ಯಾಕ್ಸಿ ಎಲ್ಲೆಲ್ಲಿ ಮಾಡ್ತಾ ಇರ್ತಾರೆ ಎಲ್ಲ ಹಿಡೀರಿ ಅಂತವ. ಹಂಗಾಗಿ ಆದಷ್ಟು ಅಟ್ಲೀಸ್ಟ್ ಇವತ್ತು 1 day 2 days ಆದ್ರೂ ಸ್ಟಾಪ್ ಮಾಡಿ. ಆನಂತರ ನೋಡೋಣ ಇದ್ರದ್ದು ಏನಾದ್ರು ಬೇರೆ ಥರ ಏನಾದ್ರು ತಿರುಗುತ್ತಾ ಹೇಳೋಕ್ಕಾಗಲ್ಲ. ಯಾಕೆಂದರೆ ಹಿಡಿತಾರೆ ಅಂತ ಹೇಳಿರ್ಬೋದು, ಆದರೆ ಒಂದು ಕೋರ್ಟು, ಒಂದು ರಾಜ್ಯ ಸರ್ಕಾರ, ಒಂದು ಕಾನೂನು ವ್ಯವಸ್ಥೆ ಅನ್ನೋದು ಒಂದಿದೆ. ಅಲ್ಲಿಂದ ಏನಾದ್ರು ಮತ್ತೆ ಬೇರೆ ಮಾತುಕತೆ ಬರ್ಬೋದು, ವಿಚಾರ ಬರ್ಬೋದು. ಆನಂತರ ಏನು ಮಾಡೋಣ ಏನಾಗುತ್ತೆ ಅಂತ. ಬಟ್ ಇವತ್ತೇನಾದ್ರು ನೀವು ಡ್ಯೂಟಿ ಮಾಡೋಕ್ಕೆ ಹೋಗೋದು ತುಂಬ ಕಷ್ಟ. ದಯವಿಟ್ಟು ಯಾರು ಮಾಡೋಕ್ಕೆ ಹೋಗಬೇಡಿ. ನಮ್ಮ ಕಡೆಯಿಂದ ರಿಕ್ವೆಸ್ಟು. ಎಷ್ಟೋ ಜನ ಗೊತ್ತಿಲ್ಲದೇ ಬೆಳಿಗ್ಗೆ ಡ್ಯೂಟಿ ಸ್ಟಾರ್ಟ್ ಮಾಡಿಬಿಡ್ತೀರಾ. ಆನಂತರ ಏನು ಮಾಡೋಕ್ಕಾಗುತ್ತೋ ಏನೂ ಗೊತ್ತಿಲ್ಲ, ಬೈಕ್ ಸೀಸ್ ಆದರೆ ನಾವೇನು ಮಾಡೋಕ್ಕಾಗಲ್ಲ. ಅದಕ್ಕೋಸ್ಕರ ಇವತ್ತು ಬೆಳಿಗ್ಗೆನೇ ವೀಡಿಯೋ ಮಾಡಿಬಿಡ್ತಾ ಇದೆ, ನಿಮಗೋಸ್ಕರ ನೋಡಿ ಎಚ್ಚೆತ್ಕೊಳ್ಳಿ ಅಂತಲೇ. ತುಂಬ ಕಷ್ಟ ಇದೆ, ಯಾಕಂದರೆ ಅವರೇ ಅನೌನ್ಸ್ ಮಾಡಿರೋದ್ರಿಂದ ನಾವೇನು ಮಾಡೋಕ್ಕಾಗಲ್ಲ. ಬೇರೆ ಯಾರೋ ಹೇಳಿದರೆ ನಂಬ್ತಿರ್ಲಿಲ್ಲ ಅಲ್ವಾ. ಹಂಗಾಗಿ RTO ಅವರೇ ಹೇಳ್ಬಿಟ್ಟಿದಾರಂತೆ, ಇನ್ನು ಮುಂದೆ ಬೈಕ್ ಟ್ಯಾಕ್ಸಿ ಮಾಡೋಕ್ಕೆ ಬಿಡಲ್ಲ, ಹಿಡಿತೀವಿ ಅಂತವ. ಬಟ್ ಏನಾಗುತ್ತೆ ಅಂತ ಗೊತ್ತಿಲ್ಲ. ಒಬ್ಬರಲ್ಲ ಇಬ್ಬರಲ್ಲ, ಸಾವಿರ ಅಲ್ಲ, ಲಕ್ಷಾಂತರ ಜನ ಇದನ್ನು ನಂಬಿ ಕೆಲಸ ಮಾಡ್ತಾಯಿದ್ರು. ಏಕಾಏಕಿ ಈ ಥರ ಒಂದು ಡಿಸಿಷನ್ ಯಾಕೆ ತಗೊಂಡ್ರು RTO ಅವರು ಅಂತಲೇ ಗೊತ್ತಾಗ್ತಾ ಇಲ್ಲ. ಇದ್ರ ಬಗ್ಗೆ ಮಾತುಕತೆ ಮಾಡಬೇಕಾಯ್ತು, ಚರ್ಚೆ ಮಾಡಬೇಕಾಯ್ತು. ಇಷ್ಟು ಜನಕ್ಕೂ ಕೆಲಸ ಹೋದರೆ ಏನಾಗುತ್ತೆ ನೆಕ್ಸ್ಟ್ ಸಿಚುವೇಶನ್ ಪರಿಸ್ಥಿತಿ. ಆಲ್ರೆಡಿ ಕೆಲಸ ಇಲ್ಲ, ನಿರುದ್ಯೋಗ ಸಮಸ್ಯೆ ತಾಂಡವ ಆಡ್ತಾ ಇದೆ ನಮ್ಮ ದೇಶದಲ್ಲಿ. ಇಂಥದ್ರಲ್ಲಿ ಒಂದು ಕಂಪ್ನಿಗೆ ಕೆಲಸ ಕೊಟ್ಟಿತ್ತು, ಈಗ ಆ ಕೆಲಸನೂ ನಾವು ಕಿತ್ಕೊಂಡ್ರೆ ನೆಕ್ಸ್ಟ್ ಏನಾಗ್ಬೋದು ಅನ್ನೋ ಒಂದು ಸೆಕೆಂಡ್ದು ಯೋಚನೆ ಮಾಡ್ದೇ ಈ ಒಂದು ಡಿಸಿಷನ್ ತೊಗೊಂಡಿದ್ದಾರೆ ಅಂದರೆ ತುಂಬ ಬೇಜಾರಾಗ್ತೈತೆ ನಿಜವಾಗ್ಲೂ. ಎಷ್ಟೋ ಕಳ್ತನ ಮಾಡೋರು, ಕೊಲೆ ಮಾಡೋರು, ದರೋಡೆ ಮಾಡೋರನ್ನ ರಾಜಾರೋಷವಾಗೆಲ್ಲ ಓಡಾಡ್ಕೊಂಡಿರ್ತಾರೆ. ನ್ಯಾಯವಾಗಿ ಸಂಪಾದನೆ ಮಾಡ್ತಕ್ಕಂಥ ಬೈಕ್ ಟ್ಯಾಕ್ಸಿ ಡ್ರೈವರ್ಸ್ಗೆ ಯಾಕೆ ಪದೇ ಪದೇ ಹಿನ್ನಡೆ ಆಗ್ತೈತೆ, ಯಾಕೆ ಇವರು ಹೊಟ್ಟೆ ಮೇಲೆ ಹೊಡಿತಾ ಇದ್ದಾರೆ ಅಂತ ಒಂದು ಅರ್ಥ ಆಗ್ತಾ ಇಲ್ಲ. ಏನು ಮಾಡೋಕ್ಕಾಗಲ್ಲ. ಗೌರ್ಮೆಂಟಿಂದನೇ ಆರ್ಡ್ರ್ ಪಾಸ್ ಆಯ್ತು ಅಂದಮೇಲೆ ಅಕ್ಸೆಪ್ಟ್ ಮಾಡ್ಕೊಳ್ಳೇಬೇಕು, ಎಲ್ಲರೂ ಕರ್ತವ್ಯ ಅದು. ಹಂಗಾಗಿ ಏನಾಗುತ್ತೆ ಅಂತ ಗೊತ್ತಿಲ್ಲ. 1 or 2 days ವೆಯ್ಟ್ ಮಾಡಿ. ಸದ್ಯಕ್ಕಂತೂ ಆ ಥರ ಬಿದ್ದು ಯಾರೂ ಬೈಕ್ ಟ್ಯಾಕ್ಸಿ ಮಾಡೋಕ್ಕೆ ಹೋಗಬೇಡಿ. ಕಷ್ಟ ಇದೆ, ಒಪ್ಕೊಂತೀವಿ, ಎಲ್ಲರೂ ಕಷ್ಟ ಇದೆ. ಯಾಕೆಂದರೆ ಈಗ ಗೊತ್ತಿರಬೇಕು, ಆಲ್ರೆಡಿ 10ನೇ ತಾರೀಕು ಬಂತು, ಎಲ್ಲ ಬಾಡಿಗೆ ಕಟ್ಟಬೇಕು, ರೇಷನ್ ಬಿಲ್ಲು, ಅದು ಇದು ಸುಮಾರು ಕಮಿಟ್ಮೆಂಟ್ ಇರ್ತವೆ, ಚೀಟಿ ಅಂಥವು ಇಂಥವು. ಇಂಥ ಟೈಮಲ್ಲಿ ಬೈಕ್ ಟ್ಯಾಕ್ಸಿ ಹಿಡಿತೀವಿ, ಬ್ಯಾನ್ ಮಾಡ್ತೀವಿ ಅಂತ ಹೊರಟು ಬಿಟ್ಟಿದ್ದಾರೆ. ಏನು ಮಾಡೋದು ಅಂತಲೇ ಹುಡುಗರಿಗೆ ಅರ್ಥ ಆಗ್ತಾ ಇಲ್ಲ. ಒಳ್ಳೆ ಟೈಮ್ಗೆ ದೊಡ್ಡ ಸಿಡಿಲು ಬಡ್ದಂಗೆ ಆಗೋಗಿದೆ ಎಲ್ಲರಿಗೂ. ಸುಮಾರು ಜನ ನೋಡಿರ್ತೀರ, ಆಲ್ಮೋಸ್ಟ್ ವಿಡಿಯೋ ಗೊತ್ತಿರುತ್ತೆ. ಗೊತ್ತಿರೋರೇನೋ ಸ್ವಲ್ಪ ಹುಷಾರಾಗ್ತಾರೆ, ಗೊತ್ತಿಲ್ಲದಿರೋರು ಸಿಗಾಕೊಂಡ್ರೆ ಏನೂ ಮಾಡೋಕ್ಕಾಗಲ್ಲ. ಹಂಗಾಗಿ ಕಷ್ಟ ಆಗುತ್ತೆ, ತುಂಬ ಬೇಜಾರಾಗ್ತದೆ ಇದ್ರ ಬಗ್ಗೆ ವಿಡಿಯೋ ಮಾಡೋಕ್ಕೂ. ನಿಜವಾಗ್ಲೂ ಇಷ್ಟು ದಿವಸ ಏನೋ ಒಂದು ಖುಷಿ ಇತ್ತು ಬೈಕ್ ಟ್ಯಾಕ್ಸಿಗೆ ಈ ಥರ ಅಪ್ಡೇಟ್ ಹಂಗೆಲ್ಲ ತಿಳಿಸ್ಕೊಡ್ತಾಯಿದ್ದು. ಬಟ್ ಇವತ್ತು ಬೈಕ್ ಟ್ಯಾಕ್ಸಿಗೆ ಈ ಥರನೂ ವಿಡಿಯೋ ಮಾಡಲೇಬೇಕು. ಯಾಕೆಂದರೆ ಏನೇ ಒಂದು ಬರಲಿ, ಪ್ಲಸ್ ಆರ್ ಮೈನಸ್ ಬೈಕ್ ಟ್ಯಾಕ್ಸಿನ ಅವತ್ತಿಂದ ಅದೇ ಹೇಳ್ತಾ ಇದ್ದೀನಿ. ಒಳ್ಳೆ ವಿಚಾರ ಆಗ್ಬೋದು, ಕೆಟ್ಟದ್ದು ವಿಚಾರ ಆಗ್ಬೋದು, ನಾನು ಪ್ರತಿಯೊಂದನ್ನು ಬೈಕ್ ಟ್ಯಾಕ್ಸಿಗೆ ಹುಡುಗರಿಗೆ ತಿಳಿಸ್ಕೊಡ್ತಾನೆ ಇರ್ತೀನಿ ಎವ್ರಿ ಡೇ. ಇವತ್ತು ಈ ಒಂದು ವಿಚಾರ ಕೂಡ ನಾನು ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ನೋಡೋದ್ರಿಂದವ ಇದ್ರ ಬಗ್ಗೆ ಒಂದು ಅಪ್ಡೇಟ್ ಕೊಡಲೇಬೇಕು ಅನ್ನಿಸ್ತು ನಿಮಗೆ. ಯಾಕೆಂದರೆ ಎಲ್ಲ ಹೇಳ್ತೀವಿ, ಈ ಥರ ಒಂದು ಘಟನೆ ಬಂದಾಗ ಹೇಳಿಲ್ಲ ಅಂದರೆ ನಮಗೂ ಕೂಡ ತಪ್ಪಾಗುತ್ತೆ, ಅದು ಬೇಜಾರಾಗುತ್ತೆ. ಹೇಳಿಲ್ಲ ಅಂದರೆ ಅಯ್ಯೋ ನೋಡಿ ಗೊತ್ತಿದ್ದು ನಾವು ವಿಡಿಯೋನ ಮುಚ್ಚಿಟ್ಟು ಜನಗಳಿಗೆ ತಿಳಿಸ್ತಿಲ್ವಲ್ಲ, ಈ ಥರ ಪ್ರಾಬ್ಲಮ್ ಆಯ್ತಲ್ಲ ಅಂತ. ಅದಕ್ಕೋಸ್ಕರ ಅಟ್ಲೀಸ್ಟ್ ನಮ್ಮ ಸಬ್ಸ್ಕ್ರೈಬರ್ಸ್ ಎಷ್ಟು ಜನ ಇದ್ದಾರೆ ಅವ್ರಿಗಾರು ಸ್ವಲ್ಪ ಹುಷಾರಾಗಲಿ, ಎಚ್ಚೆತ್ಕೊಳ್ಳಿ. ಅವರಿಂದ ಬೇರೆಯವ್ರಿಗೆ ಶೇರ್ ಆಗುತ್ತೆ, ಅವರು ಕೂಡ ಸ್ವಲ್ಪ ಹುಷಾರಾಗ್ತಾರೆ. ಯಾಕಂದ್ರೆ ಅವರೇ ಹೇಳ್ಬಿಟ್ಟಿದ್ದಾರೆ, ಇನ್ನು ಮುಂದೆ ನೀವು ಕದ್ದು ಮುಚ್ಚಿ ಬೈಕ್ ಟ್ಯಾಕ್ಸಿ ಮಾಡಬೇಕಾಗತ್ತೆ. ರಾಜಾರಾಷ್ಟ್ರವಾಗಿ ನಮ್ಮ ಮುಂದೆ ಹೆಂಗೆ ಕಸ್ಟಮರ್ ಕೂರಿಸ್ಕೊಂಡು ನಮಗೆ ಗಿಮಿಕ್ ಮಾಡ್ಕೊಂಡು ಹೋಗ್ತಾ ಇದ್ರಲ್ಲ, ಇವೆಲ್ಲ ನಡೆಯಲ್ಲ. ಇನ್ಮೇಲೆ ನಾವು ನಿಮಗೆ ಮಾಡ್ತೀವಿ ಕಾಮಿಡಿ ಹಂಗೆ ಹಿಂಗೆ ಅಂತವ ಅವರು ಕೂಡ ಹೇಳಿ ಇದೇ ಥರ ವೀಡಿಯೋ ಮಾಡಿಬಿಟ್ಟಿದ್ದಾರೆ. ಏನು ಮಾಡೋದೋ ಗೊತ್ತಿಲ್ಲ, ನೋಡೋಣ. ಕಾಲ ಒಂದೇ ಥರ ಇರಲ್ಲ, ಚೇಂಜ್ ಆಗ್ತಾ ಇರುತ್ತೆ. ಇವತ್ತಿದ್ದಂಗೆ ನಾಳೆ ಇರಲ್ಲ. ಈ ಥರ ಎಷ್ಟೋ ಬೈಕ್ ಟ್ಯಾಕ್ಸಿ ಬ್ಯಾನ್ ಆಯಿತು, ಮಾಡಬೇಡಿ ಅಂತ ಬಂತು, ಮತ್ತೆ ಕಂಟಿನ್ಯೂ ಆಯಿತು. ಇದು 1 or 2 days ಆಗುತ್ತೋ ಏನೋ ಗೊತ್ತಿಲ್ಲ. ಒಟ್ಟಲ್ಲಿ ಅವ್ರು ಹೇಳಿದ್ರಂತೆ ಒಂದಲ್ಲ 2 ದಿನ ಅಲ್ಲ, 2 ತಿಂಗಳಾದರೂ ಸರಿ ನಾವು ಕಂಟಿನ್ಯೂ ಇದೇ ಕೆಲಸ ಮಾಡ್ತೀವಿ, ಬೈಕ್ ಟ್ಯಾಕ್ಸಿ ಮಾಡೋದು ಹಿಡಿತಾನೆ ಇರ್ತೀವಿ ಅಂತವ ಹೇಳಿರೋದು ಕೂಡ ಕೇಳ್ಪಟ್ಟೆ ವಿಚಾರನ. ಹಂಗಾಗಿ ಏನಾಗುತ್ತೆ ಅಂತ ಗೊತ್ತಿಲ್ಲ. ಒಟ್ಟಾರೆ ಹೇಳ್ಬೇಕಾದ್ರೆ ನೀವು ಬೈಕ್ ಟ್ಯಾಕ್ಸಿ ಮಾಡಿದ್ರೆ ಕಷ್ಟನೇ.
ಮಾಡಲೇಬೇಕು, ಅನಿವಾರ್ಯ. ನಮಗೆ ಬೇರೆ ಕೆಲಸ ಇಲ್ಲ, ತುಂಬ ಕಮಿಟ್ಮೆಂಟ್ ಇದೆ, ಇದನ್ನೇ ನಂಬ್ಕೊಂಡು ಜೀವನ ಮಾಡ್ತಾಯಿದ್ದೀವಿ ನಾವು ನಮ್ಮ ಫ್ಯಾಮಿಲಿ. ಸಡನ್ ಅಂತ ಸ್ಟಾಪ್ ಮಾಡಿದ್ರೆ ಎಲ್ಲಿ ಹೋಗಲಿ ಅಂತ ಕೆಲವರು ಕ್ವಶನ್ ಹಾಕಿ ಕೇಳ್ಬೋದು. ಇದಕ್ಕೂ ಮೇಲೆ ನೀವು ಮಾಡಲೇಬೇಕಂದ್ರೆ ನಿಮ್ಮ ಹುಷಾರಲ್ಲಿ ನೀವು ಇರಬೇಕಾಗತ್ತೆ. ಇನ್ನೇನು ಹೇಳೋಕ್ಕಾಗಲ್ಲ. ನಾವು ಮಾಡಿ ಅಂತಲೇ ಹೇಳೋಕ್ಕಾಗಲ್ಲ, ಮಾಡಬೇಡಿ ಅಂತಲೇ ಹೇಳೋಕ್ಕಾಗಲ್ಲ. ಯಾಕಂದರೆ ಮಾಡಿದ್ರೂ ತಪ್ಪಾಗುತ್ತೆ, ಮಾಡಬೇಡಿದ್ರೂ ತಪ್ಪಾಗುತ್ತೆ. ಹಂಗಾಗಿ ಇರೋ ವಿಚಾರ ಹಿಂಗಿದೆ, ಬೈಕ್ ಟ್ಯಾಕ್ಸಿನ ಹಿಡಿತಾರಂತೆ ನಾಳೆಯಿಂದ ಮಾಡಿದರೆ. ಈ ವಿಚಾರ ಕೇಳ್ಬಿಟ್ಟೆ ಹೇಳಿದ್ದೀನಿ. ಮಾಡೋದು ಬಿಡೋದು ನಿಮಗೆ ಬಿಟ್ಟಿದ್ದು, ಆಯಿತಾ? ಮಾಡೇ ಮಾಡ್ತೀವಿ ನಾವು. ತುಂಬ ಕಷ್ಟ ಇದೆ, ಮಾಡಲೇಬೇಕಪ್ಪ ಅಂದರೆ ತುಂಬ ಹುಷಾರಾಗಿ ಮಾಡಬೇಕಾಗತ್ತಪ್ಪ. ನಾನು ಅದಂತೂ ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾವುದೇ ಒಂದು ಆರ್ಡ್ರು, ಪ್ರತಿಯೊಂದು ಆರ್ಡ್ರು ಬಂದರೂ ನೀವು ಕಂಪಲ್ಸರಿ ಏನು ಕಾಲ್ ಮಾಡೇ ಹೋಗ್ಬೇಕಾಗತ್ತೆ ಪಿಕಪ್ಗೆ. ಒಂದು ಬಿಫೋರ್ 100 ಮೀಟ್ರ್ ದೂರ ನಿಂತ್ಕೊಂಡು ಕಸ್ಟಮರು ಇಲ್ಲ ಬೇರೆ ಯಾವ್ದಾದ್ರು ಫೇಕ್ ಆರ್ಡ್ರು ಇಲ್ಲ ಬೇರೆ ಯಾರು ಬುಕ್ ಮಾಡಿ ಹಿಡಿಬೇಕು ಅಂತಲೇ ಮಾಡ್ತಿದ್ದಾರೋ ಒಂದು 100 ಮೀಟ್ರ್ ಹಿಂದೆ ನಿಂತ್ಕೊಂಡು ಕಾಲ್ ಮಾಡಿ, ನಿಮಗೆ ಇನ್ಫಾರ್ಮೇಷನ್ ಗೊತ್ತಾಗುತ್ತೆ. ಆ ನಂತರ ಜೆನ್ಯೂನ್ ಆರ್ಡ್ರ್ ಇದ್ದರೆ ಹೋಗಿ ಪಿಕಪ್ ಡ್ರಾಪ್ ಮಾಡ್ಕೊಳ್ಳಿ. ಏಕಾಏಕಿ ನೀವು ಆರ್ಡ್ರ್ ತೊಗೊಂಡು ಡೈರೆಕ್ಟ್ ಪಿಕಪ್ಗೆ ಹೋಗಿ ಕಾಲ್ ಮಾಡೋಕ್ಕೆ ಹೋದರೆ ಯಾರು ಬೇರೆಯವ್ರ ಆರ್ಡ್ರ್ ಬುಕ್ ಮಾಡಿ ಬಂದು ನಿಮ್ಮನ್ನು ಹಿಡ್ಕೊಂಡು ಸೀಸ್ ಮಾಡ್ಬೋದು. ಈ ಥರ ಸುಮಾರು ಆಗಿದೆ, ಆಗ್ತಾನೂ ಇದೆ, ಆಗುತ್ತೆ ನಾಳೆಯಿಂದ, ಹೇಳೋಕ್ಕೂ ಆಗಲ್ಲ. ಹಂಗಾಗಿ ಮೊಬೈಲ್ ಸ್ಟ್ಯಾಂಡ್ ಅಂತ ರಿಮೂವ್ ಮಾಡಿದ್ರೆ ತುಂಬ ಒಳ್ಳೆಯದು ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ನಾಳೆಯಿಂದ. ಯಾಕೆಂದರೆ ಈ ಒಂದು ಮೊಬೈಲ್ ಸ್ಟ್ಯಾಂಡ್ ಇದ್ದರೆ ನಿಮಗೆ ಎದ್ದು ಕಾಣುತ್ತೆ ನೀವು ಬೈಕ್ ಟ್ಯಾಕ್ಸಿ ರೈಡರ್ ಅಂತ. ಯಾವುದೇ ಒಂದು ಪಬ್ಲಿಕ್ ಆಗ್ಬೋದು, ಆರ್ ಟಿ ಓದರಾಗಿರ್ಬೋದು, ಆಟೋದರಾಗಿರ್ಬೋದು, ಯಾರು ನೋಡಿದ್ರು ಇವನು ಬೈಕ್ ಟ್ಯಾಕ್ಸಿ ರೈಡರ್ ಅಂತ ಎದ್ದು ಕಾಣುತ್ತೆ, ಪಕ್ಕಂತ ಕಂಡುಹಿಡಿತಾರೆ ನಿಮ್ಮ ಮೊಬೈಲ್ ಸ್ಟ್ಯಾಂಡ್ ನೋಡಿದರೆ. ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ, ಫಸ್ಟ್ ಮೊಬೈಲ್ ಸ್ಟ್ಯಾಂಡ್ ರಿಮೂವ್ ಮಾಡಿ ಬಿಸಾಡಿ. ಮೊಬೈಲ್ ಸ್ಟ್ಯಾಂಡ್ ರಿಮೂವ್ ಮಾಡಿ, ಫುಲ್ ಹೆಲ್ಮೆಟ್ ತಗೊಳ್ಳಿ. ಕ್ಯಾಪ್ ಹೆಲ್ಮೆಟ್ ಹಾಕಿದ್ರು ಹಿಡಿತಿದ್ದಾರೆ, ಗೊತ್ತಿರಬೇಕು. ಅದಂತೂ ನೀವು ತಪ್ಪಿಸ್ಕೊಂಡು ಹೋಗೋಕೆ ಆಗಲ್ಲ. ನೀವು ಬೈಕ್ ಟ್ಯಾಕ್ಸಿ ಎಲ್ಲ ಬೇರೆ ಡೆಲಿವರಿ ಮಾಡ್ತಿದ್ರೆ ನೀವು ಕ್ಯಾಪ್ ಹೆಲ್ಮೆಟ್ ಹಾಕೊಂಡ್ರೆ ಸಿಕ್ಕಾಕೊತೀರ. ಅದಕ್ಕೋಸ್ಕರ ಕ್ಯಾಪ್ ಹೆಲ್ಮೆಟ್ ಯಾರೂ ಯೂಸ್ ಮಾಡಬೇಡಿ, ಫುಲ್ ಹೆಲ್ಮೆಟ್ ತಗೊಳ್ಳಿ, ಮೊಬೈಲ್ ಸ್ಟ್ಯಾಂಡ್ ತೆಗೀರಿ. ಕಸ್ಟಮರ್ಗೆ ಏನೋ ಸ್ವಲ್ಪ ಕನ್ವಿನ್ಸ್ ಮಾಡ್ಕೊಂಡು ಹೋಗಿ, ಆರಾಮಾಗಿ ಏನೋ ನಿಮ್ಮ ಕೈಲಾದಷ್ಟು ಸ್ವಲ್ಪ ಸಂಪಾದನೆ ಮಾಡ್ಬೋದು. ಫುಲ್ ಟೈಮ್ ಮಾಡ್ತೀನಿ ಬೆಳಗಿನ ಸಂಜೆವರೆಗೆ ಇದೇ ಥರ ಅಂದರೆ ಆಗಲ್ಲ, ಕಡ್ದು ಮುಚ್ಚಿ ಎಲ್ಲರೂ ಸಿಗಾಕೊಂಡ್ಬಿಡ್ತೀರ. ಆದಷ್ಟು ಕಷ್ಟ ಇದೆ, ಮಾಡಲೇಬೇಕು, ಅನಿವಾರ್ಯ. ಬೆನ್ನರು ಏನೋ ಈ ಥರ ಮಾಡ್ಕೋಬೋದು. ನಮಗೆ ಗೊತ್ತಿರೋಷ್ಟು ಹೇಳ್ಕೊಟ್ಟಿದ್ದೀನಿ ಅಷ್ಟೇ. ಅದ್ರ ಮೇಲೆ ಇನ್ನೇನು ಹೇಳೋಕ್ಕಾಗಲ್ಲ, ಮಾಡಲೇಬೇಕು ಅನ್ನೋರಿಗೆ. ಇಲ್ಲಪ್ಪ ನಮ್ಮ ಹುಷಾರು, ನಮಗೆ ಈ ಥರ ಎಲ್ಲ ರಿಸ್ಕ್ ತಗೊಂಡು ಮಾಡೋಕ್ಕಾಗಲ್ಲ, ಬೇಡಪ್ಪ ಅನ್ನೋರು ಬಿಡಿ, ಪರವಾಗಿಲ್ಲ. ಅದೊಂದೇ ಅಲ್ಲ, ಅದು ಬಿಟ್ಟರೆ ಪಾರ್ಸಲ್ ಡೆಲಿವರಿ ಇದೆ, ಬೈಕ್ ಟ್ಯಾಕ್ಸಿಲಿ ಪಾರ್ಸಲ್ ಇದೆ. ಅದು ಬಿಟ್ಟರೆ ಪೋರ್ಟರ್ ಇದೆ, ಅಂಕಲ್ ಇದೆ, ಬೇರೆ ಬೇರೆ ಯಾವಿದೆ ಫುಡ್ ಡೆಲಿವರಿ ಅವು ಇದ್ದಾವೆ. ಮಾಡ್ಕೊಳ್ಳಿ, ಸ್ವಲ್ಪ ಸಂಪಾದನೆ ಕಮ್ಮಿ ಆದರೂ ಪರವಾಗಿಲ್ಲ, ಅವನ್ನೇ ಮಾಡ್ಕೊಳ್ಳಿ ಸದ್ಯದ ಮಟ್ಟಿಗೆ ಸ್ವಲ್ಪ ದಿನ. ಆಮೇಲೆ ಏನಾರು ಇದು ಬೇರೆ ಥರ ತಿರುವು ಕಂಡ್ರು ಕಾಣ್ಬೋದು, ಹೇಳೋಕ್ಕಾಗಲ್ಲ. ಇದು ಸಡನ್ ಅಂತ ಹಿಡಿದು ಬ್ಯಾನ್ ಮಾಡ್ತೀವಿ ಅಂದರೆ ಆಗಲ್ಲ. ಯಾಕೆಂದರೆ ಕೇಸ್ ನಡೀತಾ ಇರೋದ್ರಿಂದವ ಇನ್ನೂ ಯಾವುದೇ ಥರ ಡಿಸಿಷನ್ ಬಂದಿಲ್ಲ ಸುಪ್ರೀಂ ಕೋರ್ಟಿಂದವ. ಸದ್ಯಕ್ಕೆ ಬರುತ್ತೋ ಇಲ್ವೋ ಅಂತಲೂ ಕೂಡ ಹೇಳೋಕ್ಕಾಗಲ್ಲ. ಎಷ್ಟು ದಿನ ಆಗುತ್ತೋ ಎಷ್ಟು ವರ್ಷ ಆಗುತ್ತೋ ಗೊತ್ತಿಲ್ಲ. ಅದಕ್ಕೋಸ್ಕರನೇ ಇವರು ಇಷ್ಟು ದಿವಸದಿಂದ ಪೇಷನ್ಸಾಗಿ ಕಾದಿದ್ದಾರೆ. ಯಾವುದೇ ಥರ ಕೇಸು ಸುಪ್ರೀಂ ಕೋರ್ಟಿಂದ ಹಿಯರಿಂಗ್ ಡೇಟು ಬರಲಿಲ್ಲ, ಏನೂ ಆಗಲ್ಲ. ಬೈಕ್ ಟ್ಯಾಕ್ಸಿ ಮಾಡೋರು ಮಾಡ್ತಾನೆ ಇದ್ದಾರೆ, ಅವ್ರ ಪಾಡಿಗೆ ಅವರು ಸಂಪಾದನೆ ಮಾಡೋರು ಮಾಡ್ತಾನೆ ಇದ್ದಾರೆ. ನಮಗೆ ಸಂಪಾದನೆ ಇಲ್ಲ, ಏನಿಲ್ಲ. ಎಷ್ಟು ದಿವಸ ಹಿಂಗೆ ಕಾಯ್ಕೊಂಡು ಕೂತ್ಕೊಳ್ಳೋಕ್ಕಾಗುತ್ತೆ ಅಂತ ನಾವೀಗ ಅದಕ್ಕೆ ಅವರು ತಿರುಗಿ ಬಿದ್ದಿರೋದು ಇವಾಗ ಬೈಕ್ ಟ್ಯಾಕ್ಸಿ ವಿರುದ್ಧವಾಗಿ. ಇದು ಸಂಪೂರ್ಣವಾಗಿ ಬ್ಯಾನ್ ಮಾಡಲೇಬೇಕು. ಇಲ್ಲ ಅದಕ್ಕೇನು ಎಲ್ಲೋ ಬಟ್ ಕನ್ವರ್ಟ್ ಮಾಡ್ಕೊಂಡು ಮಾಡಿಸ್ಕೊತಾರೆ, ಮಾಡ್ಕೊಳ್ಳಿ, ಯಾರು ಬೇಡ ಅಂದರು ಅಂತ ಆಗ ಅವರೊಂದು ಕ್ವಶನ್ ಆಗಿದೆ. ಈಗ ಎಲ್ಲೋ ಬೋರ್ಡ್ ಏಕೈಕಿ ನಾವು ಕನ್ವರ್ಟ್ ಮಾಡ್ಕೊಳಕ್ಕಾಗಲ್ಲ. ಅದು ಏನಿದೆ ರೂಪುರೇಷೆಗಳು ಪಾಲಿಸಿ ಅವರೇ ಕೊಡಬೇಕು, ಆನಂತರ ಮಾಡ್ಕೋಬೇಕಾಗತ್ತೆ. ಹಾಗಾಗಿ ಸದ್ಯಕ್ಕೆ ಏನು ಮಾಡಬೇಕು ಅಂತ ಗೊತ್ತಾಗಿಲ್ಲ. ಅಡ್ಡಗೋಡೆ ಮೇಲೆ ದೀಪ ಇಟ್ಟಂಥರಾಗಿದೆ. ಬೈಕ್ ಟ್ಯಾಕ್ಸಿ ಮಾಡಬೇಕು ಬಿಡಬೇಕು ಒಂದು ಗೊತ್ತಾಗ್ತಾ ಇಲ್ಲ. ನನಗೆ ಗೊತ್ತಿರೋಷ್ಟು ತಿಳಿಸ್ಕೊಟ್ಟಿದ್ದೀನಿ. ಇದಕ್ಕೆ ಮೇಲೆ ನಿಮಗೆ ಬಿಟ್ಟಿದೆ, ನಾಳೆಯಿಂದ ಯಾವ ಥರ ಬೈಕ್ ಟ್ಯಾಕ್ಸಿ ಮಾಡ್ತೀರಾ ಇಲ್ಲ ಮಾಡಲ್ವೋ. ಇಲ್ಲ ನಮ್ಮ ಏರಿಯಾದಲ್ಲಿ ನಮ್ಮ ಮನೆ ಹತ್ರ ಮಾತ್ರ ಮಾಡ್ಕೊತೀವಪ್ಪ, ನಮ್ಮ ಮನೆ ಹತ್ರ ಔಟ್ಸೈಡು ಯಾರೂ ಇರಲ್ಲ, ಇಲ್ಲಿ ಆದಷ್ಟು ಆಗಲಿ ನಾನು ಇಲ್ಲೇ ಮಾಡ್ಕೊತೀನಿ, ಇನ್ನೋರು ಇರ್ತಾರೆ ಕೆಲವರು. ನಿಮ್ಮಿಷ್ಟ, ನೀವು ಹೆಂಗೆ ಮಾಡ್ಕೊತೀರೋ ನಿಮಗೆ ಬಿಟ್ಟಿದ್ದು, ನಾನೇನು ಹೇಳೋಕ್ಕಾಗಲ್ಲ, ಆಯಿತಾ? ನನಗೆ ಗೊತ್ತಿರೋ ವಿಚಾರ ಇಷ್ಟೇ. ಮಾಡಿದ್ರೆ ಪೊಲೀಸ್ ಕೈ ತಗಲಾಕೊಂಡ್ರೆ ನಿಮ್ಮ ಬೈಕ್ ಸೀಸ್ ಮಾಡ್ತಾರೆ ಅಂತ ನ್ಯೂಸ್ ಕೇಳ್ಪಟ್ಟಿದ್ದೀನಿ. ಅದಂತೂ ಸತ್ಯ ಆಗುತ್ತೆ. ಯಾಕೆಂದರೆ 100% ಅವರೇ ಹೇಳಿರೋದ್ರಿಂದ ಬೆಂಗಳೂರು ಒಂದು ಜಾಗ ಅಲ್ಲ, ಎಲ್ಲ ಮೂಲೆಯಲ್ಲಿ ಹಿಡಿತಾರಂತೆ ನಾಳೆಯಿಂದ. ಹಂಗಾಗಿ ನಿಮ್ಮನ್ನೇ ಟಾರ್ಗೆಟ್ ಮಾಡಿದ್ರು ಮಾಡ್ತಾರೆ, ಹೇಳೋಕ್ಕಾಗಲ್ಲ. ಬೈಕ್ ಟ್ಯಾಕ್ಸಿ ರೈಡರ್ಸ್ನೇ ಟಾರ್ಗೆಟ್ ಮಾಡಿ ಹಿಡಿದ್ರು ಹಿಡಿಬೋದು. ಅದನ್ನು ಗೊತ್ತಿತ್ತಲ್ವ, 1-2 ಬೈಕ್ ಹಿಡಿದು ಸೋಷಿಯಲ್ ಮೀಡಿಯಾದಲ್ಲಿ ಬಿಟ್ಟರೆ ಫುಲ್ ಸಿಕ್ಕಾಬಟ್ಟೆ ವೈರಲ್. ನಾಳೆಯಿಂದ ಗೊತ್ತಾಗುತ್ತೆ ನಿಮಗೆ. ನಾಳೆ ಬಂದುಬಿಡ್ತಾ ವೀಡಿಯೋಗಳಿದು, ಅಪ್ ಟು ಪಿನ್ ಮಾಹಿತಿ ಬರುತ್ತೆ ನಾಳೆ. ಬೈಕ್ ಟ್ಯಾಕ್ಸಿ ಎಲ್ಲೆಲ್ಲಿ ಹಿಡಿದ್ರು, ಎಷ್ಟು ಜನ ಹಿಡಿದ್ರು, ಎಷ್ಟು ಬೈಕ್ ಸೀಸ್ ಆಯಿತು, ಎಷ್ಟು ದಂಡ ಹಾಕಿದ್ರು, ಪ್ರತಿಯೊಂದು ಬರುತ್ತೆ ನಾಳೆ ನ್ಯೂಸಲ್ಲಿ. ಅದನ್ನು ಕೂಡ ನೆಕ್ಸ್ಟ್ ವೀಡಿಯೋದಲ್ಲೇ ಖಂಡಿತ ಆ ಮಾಹಿತಿನ ಕಲೆಕ್ಟ್ ಮಾಡಿ ನಾಳೆ ತಿಳಿಸ್ಕೊಡ್ತೀನಿ. ಇವತ್ತು ಎಷ್ಟೋ ಜನ ಇದು ಫೇಕ್ ಹಿಡಿಯೋ ಹಂಗೆ ಹಿಂಗೆ ನಿನಗೇನು ಗೊತ್ತು, ಎಲ್ಲಿಂದ ಮಾಹಿತಿ ಕಲೆಕ್ಟ್ ಮಾಡ್ಕೊಂಡೆ ಸುಮ್ಮನೆ ಹೇಳ್ತಿ, ಯಾರು ಹಿಡಿಯಲ್ಲ ಅಂತ ಕೆಲವರು ಕಮೆಂಟ್ಸ್ ಹಾಕ್ಬೋದು. ನಾಳೆ ಹಿಡಿದು ದಂಡ ಹಾಕಿ ಬೈಕ್ ಟ್ಯಾಕ್ಸಿ ಸೀಸ್ ಆಗುತ್ತಲ್ಲ, ಆಮೇಲೆ ಆ ವಿಡಿಯೋ ನೋಡಿದ ಮೇಲೆ ನಿಮಗೆ ಗೊತ್ತಾಗುತ್ತೆ ಎಷ್ಟು ನಿಜ ಎಷ್ಟು ಸುಳ್ಳು ಅನ್ನೋದು. ಅದಕ್ಕೋಸ್ಕರ ಅದಕ್ಕೆ ಮುಂಚೆನೇ ನಾನು ಒಂದು ಇನ್ಫಾರ್ಮೇಷನ್ ಕೊಡಬೇಕಾಗಿತ್ತು, ನಿಮಗೆ ಕೊಟ್ಟಿದ್ದೀನಿ. ಇದಕ್ಕೂ ಮೇಲೆ ಮಾಡೋದು ಬಿಡೋದು ನಿಮ್ಮ ಇಚ್ಛೆ. ಯಾಕೆಂದರೆ ನಾವೇನು ದೇವರಲ್ಲ ಅಂದರೆ ಹೊರ ಕೊಟ್ಬಿಡೋಕೆ ಹಂಗೆ ಹಿಂಗೆ ಅಂತ. ನಮಗೆ ಗೊತ್ತಿರೋದು ನಾವು ಹೇಳ್ತೀವಿ ಅಷ್ಟೇ. ಅದು ಡಿಸಿಷನ್ ತಗೋಬೇಕಾಗಿರೋದು ರೈಡರ್ಗಳಿಗೆ ಬಿಟ್ಟಿದ್ದು.
ಬೈಕ್ ಸೀಸ್ ಆದ್ಮೇಲಂತೂ ಯಾವ ಕಂಪ್ನಿಯವರಾಗಿರ್ಬೋದು, ಅಗ್ರಿಕೇಟ್ ಕಂಪ್ನಿಯವರು, ಓಲಾ, ಊಬರ್, ರಾಪಿಡೋ ಯಾರು ಬರಲ್ಲ ನಿಮ್ಮ ಬೈಕ್ ಬಿಡಿಸ್ಕೊಡೋಕ್ಕೆ. ಅದಂತೂ ಹೇಳ್ಬಿಡ್ತೀನಿ. ನೀವು ಅಂದ್ಕೋಬೋದು, ನಮ್ಮ ಬೈಕ್ ಸೀಸ್ ಆದ್ರೆ ಕಂಪ್ನಿಯವ್ರು ಇದ್ದಾರೆ ಬಿಡಿ, ಬಿಡಿಸ್ಕೊಡ್ತಾರೆ, ಏನು ತೊಂದರೆ ಇಲ್ಲ ಅಂತ ನೀವು ಅಂದ್ಕೋಬೋದು. ಯಾರೂ ಬರಲ್ಲ, ಅದಂತೂ ಜ್ಞಾಪಕದಲ್ಲಿ ಇಟ್ಕೊಳ್ಳಿ. ಯಾವ ಒಂದು ರಾಪಿಡೋ ಆಗ್ಬೋದು, ಓಲಾ, ಊಬರ್ ಯಾರೂ ಬರಲ್ಲ ನಿಮ್ಮ ಬೈಕ್ ಸೀಸ್ ಆದರೆ. ನೀವೇ ದುಡ್ಡು ಕಟ್ಟಿ ಬಿಡಿಸ್ಕೊಂಬರ್ಬೇಕಾಗತ್ತೆ. ಅದಕ್ಕೋಸ್ಕರ ಹೋಗಿ ಮಾಡೋಕ್ಕೆ ಮುಂಚೆ ಯೋಚನೆ ಮಾಡಿ ಅಲ್ವಾ. ಒಂದೆರಡು ದಿನ ಬೇರೆ ಡ್ಯೂಟಿ ಮಾಡ್ಕೊಳ್ಳಿ. ಆನಂತರ ಏನಾದ್ರು ಒಂದೆರಡು ದಿನ ಆದಮೇಲೆ ಏನಾದ್ರು ಆಗುತ್ತೋ ಏನೋ ಹೇಳೋಕ್ಕಾಗಲ್ಲ. ಒಟ್ಟಾರೆ ಆರ್ ಟಿ ಓದವ್ರು ಹೇಳಿದ್ದಾರೆ, 1-2 ಬೈಕ್ ಅಲ್ಲ, 1,00,000 ಬೈಕ್ ಆದ್ರೆ ಸರಿ. ನೀ ಬೈಕ್ ಟ್ಯಾಕ್ಸಿ ಮಾಡ್ತಿದ್ದಾರೆ, 1,00,000 ಬೈಕ್ನು ಸೀಸ್ ಮಾಡ್ತೀವಿ ನಾವು ಅಂತ ಕೂಡ ಹೇಳಿದಾರಂತೆ. ಹಂಗಾಗಿ ಸೀರಿಯಸ್ ಆಗಿ ಆಕ್ಷನ್ ತಗೊಂಡಿರೋ ಥರ ಕಾಣಿಸ್ತಾ ಇದೆ. ನಾಳೆಯಿಂದ ಎಷ್ಟು ದಿನ ಏನೋ ಒಂದು ಲೆಕ್ಕದಲ್ಲಿ ನಡೀತಾ ಇತ್ತು, ಬಟ್ ನಾಳೆಯಿಂದ ಬೇರೆ ಲೆಕ್ಕದಲ್ಲಿ ಆಗುತ್ತೆ. ಅದಕ್ಕೋಸ್ಕರ ಹುಷಾರಾಗಿರಬೇಕಾಗುತ್ತೆ ಇನ್ನು ನಮ್ಮ ಎಲ್ಲ ಬೈಕ್ ಟ್ಯಾಕ್ಸಿ ರೈಡರ್ಗಳು. ನನ್ನ ಪ್ರಕಾರ ಹೇಳ್ಬೇಕಂದ್ರೆ ನೀವು ಮಾಡದೇ ಇರೋದೇ ಒಳ್ಳೆಯದು ಬೈಕ್ ಟ್ಯಾಕ್ಸಿನ ಅಂತ. ಯಾಕೆಂದರೆ ಹೋಗ್ಬಿಟ್ಟು ಮಾಡಿ ಸೀಸ್ ಆಗಿ ಬೈಕು ದುಡ್ಡು ಕಟ್ಟಿ ಇಲ್ಲದೇ ಇರೋ ಪ್ರಾಬ್ಲಮ್ ಎಲ್ಲ ಮೈ ಮೇಲೆ ಎಳ್ಕೊಳೋದ್ಕಿಂತವ ಇವಾಗಿರೋ ಪ್ರಾಬ್ಲಮ್ ಗೊತ್ತು. ಯಾಕಂದ್ರೆ ಮೊದಲೇ ಆರ್ಡ್ರ್ ಕಮ್ಮಿ, ಅರ್ನಿಂಗ್ಸ್ ಆಗ್ತಾಯಿಲ್ಲ, ಅದರಲ್ಲೂ ಏನೋ 500,000 ಮಾಡೋಕ್ಕೆ ಹೋಗಿ ಈ ಥರ ಎಲ್ಲ ಪ್ರಾಬ್ಲಮ್ನ ಮೈ ಮೇಲೆ ಎಳ್ಕೊಳೋದ್ಕಿಂತವ ಸ್ಟಾಪ್ ಮಾಡಿ ಬೇರೆ ಯಾವ್ದಾರು ಕೆಲಸ ಮಾಡ್ಕೊಳ್ಳಿ ಬೆಸ್ಟು. ಅದರಲ್ಲೇ ಪಾರ್ಸಲ್ಲು ಇಲ್ಲ ಬೇರೆ ಇದಾವಲ್ಲ ಬೇಜಾನ್ ಆ್ಯಪ್ಗಳು, ಬೇರೆ ಯಾವ್ದಾರು ಮಾಡ್ಕೊಳ್ಳಿ ಸದ್ಯದ ಮಟ್ಟಿಗೆ. ಸುಮ್ಮನೆ ಯಾಕೆ ರಿಸ್ಕ್ನ ಮೈ ಮೇಲೆ ತಗೊತೀರ ಅಂತ ನನ್ನ ಎಚ್ಚರಿಕೆ ನಾನು ಹೇಳ್ತಾ ಇದ್ದೀನಿ. ಸುಮಾರು ಜನ ಈ ವಿಡಿಯೋ ನೋಡಿ ಖುಷಿ ಪಟ್ಟಿರ್ತಾರೆ, ಆಗದೇ ಇರೋ ವಿರೋಧಿಗಳು. ಎಲ್ರಿಗೂ ಒಂದು ಅತ್ತೆಗೊಂದು ಕಾಲ, ಸೊಸೆಗೊಂದು ಕಾಲ ಇದ್ದೇ ಇರುತ್ತಲ್ವ. ಇವತ್ತು ಅವ್ರ ಕಾಲ ಇರ್ಬೋದು, ನಾಳೆ ನಮಗೊಂದು ಕಾಲ ಬರುತ್ತೆ. ಯಾವುದು ಇದ್ದಂಗೆ ಯಾವುದು ಇರಲ್ಲ. ಆಟೋದವ್ರಿಗೆ ಒಂದೇ ದಾರಿ, ಪ್ಯಾಸೆಂಜರೇ ಹೊಡಿಬೇಕು. ಕೆಲವರು ಕದ್ದು ಮುಚ್ಚಿ ಲಗೇಜ್ ಹೊಡಿತಾರೆ. ಆದರೆ ಬೈಕ್ ಟ್ಯಾಕ್ಸಿ ಅವರಿಗೆ ಒಂದು ದಾರಿ ಇಲ್ಲ, 100 ದಾರಿ ಇದ್ದಾವೆ. ಯಾಕಂದರೆ ಗೊತ್ತಿರಬೇಕಾದ್ರೂ ವೆಜ್ಜಾನ್ ಕಂಪ್ನಿದ ಬೈಕಲ್ಲಿ ಏನಾದ್ರು ಡೆಲಿವರಿ ಮಾಡಿಕೊಂಡು ಸಂಪಾದನೆ ಮಾಡ್ಬೋದು, ಟೆನ್ಷನ್ನೇ ಇಲ್ಲ. ಹಂಗಾಗಿ ಖುಷಿ ಪಡೋರು ಪಡಲಿ, ನಮಗೇನು ಬೇಜಾರ ಇಲ್ಲ. ಇದೆಲ್ಲ ಇನ್ನೊಂದು ಕಂಪ್ನಿ ಸಂಪಾದನೆ ಮಾಡ್ತಕ್ಕಂಥ ಒಂದು ಕೆಪಾಸಿಟಿ ಇದೆ ಎಲ್ಲ ಒಂದು ಬೈಕ್ ಟ್ಯಾಕ್ಸಿ ರೈಡರ್ಸ್. ಹಾಗಾಗಿ ಎದುರ್ತಕ್ಕಂಥ ನೆಸೆಸಿಟಿ ಏನಿಲ್ಲ. ಧೈರ್ಯವಾಗಿ ಇದೆಲ್ಲ ಇನ್ನೊಂದು ಕಂಪ್ನಿಲಿ ಕೆಲಸ ಮಾಡಿ ಎಲ್ಲ ಥರ ಐಡಿ ನಿಮ್ಮ ಹತ್ರ ಇದ್ದೇ ಇರ್ತಾವಲ್ವ, ಗೊತ್ತು ನಿಮಗೆ. ಒಂದಲ್ಲ ಎರಡಲ್ಲ ಯಾವ್ಯಾವ ಡೆಲಿವರಿ ಆ್ಯಪ್ಗಳಿದೆ ಪ್ರತಿಯೊಂದನ್ನು ನಿಮ್ಮ ಅಕೌಂಟ್ ಕ್ರಿಯೇಟ್ ಮಾಡ್ಕೊಂಡಿರ್ತೀರ. ಅದನ್ನು ಸ್ಟಾಪ್ ಮಾಡಿ ಪರವಾಗಿಲ್ಲ. ಬೈಕ್ ಟ್ಯಾಕ್ಸಿ ಒಂದು ಹೋದರೆ ಹೋಯ್ತು, ಬೇರೆ ಆ್ಯಪ್ಗಳಲ್ಲಿ ಡ್ಯೂಟಿ ಮಾಡ್ಕೊಳ್ಳಿ. ಪಾರ್ಸಲ್ ಡೆಲಿವರಿ ಅರ್ನಿಂಗ್ಸ್ ಆಗೋದು ಹಾಗೆ ಆಗುತ್ತೆ, ಸ್ವಲ್ಪ ಹೆಚ್ಚು ಕಮ್ಮಿ ಆಗುತ್ತೆ, ಏನೂ ಮಾಡೋಕ್ಕಾಗಲ್ಲ. ಒಟ್ಟಾರೆ ಯಾರು ಏನಂದ್ರೂ ತಲೆ ಕೆಡಿಸ್ಕೊಳಕ್ಕೆ ಹೋಗಬೇಡಿ. ನಿಮ್ಮ ಕೆಲಸ ನೀವು ಮಾಡಿ, ಆದಷ್ಟು ಬೈಕ್ ಟ್ಯಾಕ್ಸಿ ನಾಳೆಯಿಂದ ಮಾಡಬೇಡಿ. ಇಷ್ಟು ಹೇಳೋಕ್ಕೆ ಇಷ್ಟಪಟ್ಟು ಈ ವಿಡಿಯೋ ಎಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೆ ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್, ಹ್ಯಾವ್ ಎ ನೈಸ್ ಡೇ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.